ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಗಾರ್ಡನ್ ನೋಡಲು ಯಾವ ಊರಿಂದ ಯಾರು ಬಂದಿದ್ದಾರೆ ಗೊತ್ತಾ? ಅವರ ಹೆಸರು ನೀಲಾ ಮತ್ತು ಅವರ ಮಗಳ ಹೆಸರು ಪೃಥ್ವಿ. ಇಬ್ಬರು ಬಂದಿದ್ದರು. ಮೊದಲು ನಮ್ಮ ಮನೆ ಹಿಂದೆ ಇರುವ ಗಾರ್ಡನ್ಗೆ ನಾನು ಕರೆದುಕೊಂಡು ಹೋಗುತ್ತಿದ್ದೇನೆ. ಅವರು ನಾವು ಪ್ಯಾಕ್ ಮಾಡಿರುವ ಗಿಡಗಳನ್ನೆಲ್ಲ ನೋಡುತ್ತಿದ್ದರು. ನಾನು ನಮ್ಮ ಗಾರ್ಡನ್ಗೆ ಚಿಟ್ಟೆ ಬಂತು ಅಂತ ಹಿಡಿದುಕೊಳ್ಳಲು ಹೋದೆ. ಅದು ಹಾರಿ ಹೋಯಿತು. ಅವರು ಪಾಟ್ನಲ್ಲಿರುವ ಗಿಡಗಳನ್ನು ನೋಡುತ್ತಿದ್ದರು. ಎಷ್ಟೊಂದು ಸಸಿ ಬಂದಿವೆ ಎಂದರು. ಅನಂತರ ಗಿಡಗಳನ್ನು ನೆಲದಲ್ಲೂ ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂತ ನೋಡುತ್ತಿದ್ದರು. ನಾನು ತೋರಿಸುತ್ತಿದ್ದೆ. ಅವರು ಗಾರ್ಡನ್ ಎಲ್ಲ ನೋಡುತ್ತಿದ್ದರು. ನಾನು ಗಿಡಗಳನ್ನು ತೋರಿಸಿದ್ದೆ. ಪನ್ನೀರು ಪತ್ರ ಕಟ್ಟಿಂಗ್ ಕೊಟ್ಟೆ. ಆಮೇಲೆ ಮುಂದೆ ಬಂದು ಬದನೆ ಗಿಡ ನೋಡಿ ಇದರ ಬೀಜ ಸಿಗುತ್ತಾ ಅಂದರು. ನಾನು ಆ ಹಣ್ಣನ್ನೇ ಕೊಡುತ್ತೇನೆ, ತಗೊಂಡು ಹೋಗಿ ಬೀಜ ಸಿಗುತ್ತೆ ಅಂತ ಕಿತ್ತು ಕೊಟ್ಟೆ. ಅವರು ಎಲ್ಲ ಗಿಡಗಳನ್ನು ಎಷ್ಟು ಚೆನ್ನಾಗಿದೆ ಅಂತ ಸ್ಪರ್ಶ ಮಾಡಿ ನೋಡುತ್ತಿದ್ದರು. ಅನಂತರ ನೆಲದಲ್ಲಿ ಇರುವ ಕೆಲವೊಂದು ಸೇವಂತಿಗೆ ಗಿಡಗಳನ್ನು ನಮ್ಮ ಅಮ್ಮ ಕಿತ್ತುಕೊಟ್ಟರು. ಹಾಗೆ ಗಾರ್ಡನ್ ನೋಡುತ್ತಾ, ಗೌರಿಬಿದನೂರು ಕನಕಾಂಬರ ಇದೇ ಮೊದಲು ಇಷ್ಟು ಅಗಲ ಹೂವು ಬಿಟ್ಟಿರುವುದು. ನಮ್ಮದೇ ದೃಷ್ಟಿ ಆಗಿದೆ, ದೃಷ್ಟಿ ತೆಗೀರಿ ಅಕ್ಕ ಅಂತ ಹೇಳಿದರು. ಅವರು ಗಾರ್ಡನ್ ನೋಡುತ್ತಾ ಹಾಗೆ ನಮ್ಮ ಅಜ್ಜಿ ಹತ್ತಿರ ಹೇಳುತ್ತಾ ಇದ್ದರು. ಗಾರ್ಡನ್ ತುಂಬ ಚೆನ್ನಾಗಿದೆ. ಅನಂತರ ಬೇಕಾದ ಕಲರ್ ಸೇವಂತಿಗೆ ಗಿಡಗಳನ್ನು ತೆಗೆದುಕೊಂಡರು. ಆಮೇಲೆ ಕೆಲವೊಂದು ದಾಸವಾಳ ಕಟ್ಟಿಂಗ್ ಸಹ ಕಟ್ ಮಾಡಿ ಕೊಟ್ಟರು. ನಮ್ಮ ಅಮ್ಮ ನಾನು ಅವರ ಮಗಳ ಜೊತೆ ಮಾತಾಡುತ್ತಿದ್ದೆ. ಅವರು ನಮ್ಮ ಅಮ್ಮನ ಕೈಯಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿಸಿಕೊಂಡರು. ನಿಮ್ಮ ಕೈಯಿಂದ ಕೊಟ್ಟರೆ ನಮಗೆ ಚೆನ್ನಾಗಿ ಬರುತ್ತೆ ಅಕ್ಕ, ಹಾಕ್ಕೊಡಿ ಅಂದರು. ನಮ್ಮ ಅಮ್ಮ ಮಣ್ಣೆಲ್ಲ ಹಾಕ್ಕೊಟ್ರು. ದಾಸವಾಳ ಕಟ್ಟಿಂಗ್ ಗಿಡ, ಕನಕಾಂಬರ, ಸ್ವಲ್ಪ ಸೇವಂತಿಗೆ ಸಸಿ ಎಲ್ಲನೂ ಬ್ಯಾಗಿಗೆ ಎಲ್ಲ ಇಟ್ಟುಕೊಂಡರು. ಗಿಡ ಚೆನ್ನಾಗಿದೆ ಅಂದರು. ತುಂಬ ಖುಷಿಪಟ್ಟರು. ಆಮೇಲೆ ಮನೆಗೆ ಬಂದ ಮೇಲೆ ನಾನು ಅರಿಶಿನ ಕುಂಕುಮ ಕೊಟ್ಟೆ. ಅವರು ಸ್ವಲ್ಪ ಹೊತ್ತು ಮಾತಾಡುತ್ತಾ ಕೂತಿದ್ದರು. ನಾನು ಅವರ ಮಗಳ ಜೊತೆ ಮಾತಾಡುತ್ತಿದ್ದೆ. ಅವರು ನಮ್ಮಪ್ಪನ ಜೊತೆ ಮಾತಾಡುತ್ತಿದ್ದರು. ಆಮೇಲೆ ಜ್ಯೂಸ್ ಕುಡಿತಿದ್ದರು. ಹಾಗೆ ಒಂದು ರೋಸ್ ಮಿಕ್ಸ್ ಪೌಡರ್ ಸಹ ತೆಗೆದುಕೊಂಡರು. ನಾನು ಅವರಿಗೆ ರೋಸ್ ಮಿಕ್ಸ್ ಪೌಡರ್ ಬಗ್ಗೆ ಮಾಹಿತಿ ಕೊಡುತ್ತಿದ್ದೆ. ನಾನು ಹಳೆ ವಿಡಿಯೋದಲ್ಲಿ ರೋಸ್ ಮಿಕ್ಸ್ ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಅಂತಾನು ಹೇಳಿದೆ. ಅವರು ನಮ್ಮ ಅಜ್ಜಿ ಜೊತೆ ಮಾತಾಡುತ್ತಿದ್ದರು. ನಮ್ಮ ಅಜ್ಜಿ ಅವರಿಗೆ ಡೇರೆ ಗಿಡ ಕಿತ್ತು ತಂದುಕೊಟ್ಟರು. ಅವರು ತುಂಬ ಖುಷಿಪಟ್ಟರು. ತೆಂಗೆ ಹಣ್ಣು, ಸೌತೆಕಾಯಿ ಎಲ್ಲ ಕೊಟ್ಟರು. ನಮ್ಮ ಅಮ್ಮ ಹಾಗೆ ಸ್ವಲ್ಪ ಎಕ್ಸಮ್ ಸಾಲ್ಟ್ ಸಹ ಕೇಳಿದರು. ಕೊಟ್ಟು ಹೇಗೆಲ್ಲ ಹಾಕಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆವು. ಅವರು ತುಂಬ ಖುಷಿಪಟ್ಟರು. ನನಗೂ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.